ANMR ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿ ನಗರಸಭೆಯ ಪೌರ ಕಾರ್ಮಿಕರಿಗೆ ಮತ್ತು ಸಿಬ್ಬಂದಿಗೆ ವಿವಿಧ ಕ್ರೀಡಾಕೂಟಗಳು ಏರ್ಪಾಟು. ಚಿಂತಾಮಣಿ ನಗರಸಭೆ ಕಚೇರಿಯ ಸಿಬ್ಬಂದಿ ಮತ್ತು ಪೌರ ಕಾರ್ಮಿಕರಿಗಾಗಿ ವಿವಿಧ ಕ್ರೀಡಾ ಸ್ಪರ್ಧೆಗಳನ್ನು ಚಿಂತಾಮಣಿ ನಗರದ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದು, ಕ್ರೀಡಾಕೂಟಕ್ಕೆ ನಗರಸಭೆ ಅಧ್ಯಕ್ಷರಾದ ಆರ್ ಜಗನ್ನಾಥ್ ಅವರು ಗುಂಡು ಎಸೆಯುವ ಮೂಲಕ ಚಾಲನೆ ನೀಡಿದರು. ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದ ಸಿಬ್ಬಂದಿ ಮತ್ತು ಪೌರ ಕಾರ್ಮಿಕರನ್ನು ಉದ್ದೇಶಿಸಿ ಮಾತನಾಡಿದ ಅಧ್ಯಕ್ಷರು, ಪ್ರತಿದಿನ ಪೌರ ಕಾರ್ಮಿಕರು ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುತ್ತಾರೆ ಹೊರತು ಅವರ ಮನಸ್ಸಿಗೆ ಉಲ್ಲಾಸದ ಸಂದರ್ಭ ಮರೆತು ಹೋಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುತ್ತೆ. ಅವರು ಉಲ್ಲಾಸವಾಗಿರಲು ಮತ್ತು ಅವರ ಆರೋಗ್ಯ ದೃಷ್ಟಿಯಿಂದಲೂ ಕ್ರೀಡಾಕೂಟವನ್ನು ಹಮ್ಮಿಕೊಂಡಿದ್ದು, ಸ್ಪರ್ಧೆಯಲ್ಲಿ ವಿಜೇತರಾಗಿರುವವರಿಗೆ ಇದೇ ಸೆಪ್ಟೆಂಬರ್ 23ರಂದು ಸೋಮವಾರ ನಗರಸಭೆ ಆವರಣದಲ್ಲಿ ಹಮ್ಮಿಕೊಂಡಿರುವ ಪೌರ ಕಾರ್ಮಿಕರ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಬಹುಮಾನಗಳನ್ನು ವಿತರಣೆ ಸಹ ಮಾಡಲಾಗುವುದು ಎಂದರು. ನಗರಸಭೆಯ ಪೌರಾಯುಕ್ತ GN ಚಲಪತಿರವರು ಮಾತನಾಡಿ, ವರ್ಷಪೂರ್ತಿ ಕೆಲಸ ಮತ್ತು ಸಮಸ್ಯೆಗಳಲ್ಲಿ ತೊಡಗುವ ಬದಲು 2 ದಿನವಾದರೂ ತಮ್ಮ ದೈನಂದಿನ ಕೆಲಸದ ಜೊತೆಗೆ ಸಂತೋಷ, ನೆಮ್ಮದಿ ಮತ್ತು ಉಲ್ಲಾಸದಿಂದ ಇರುವ ಸಲುವಾಗಿ ಪೌರ ಕಾರ್ಮಿಕರಿಗೆ ಮತ್ತು ಸಿಬ್ಬಂದಿಗೆ ಈ ಕ್ರೀಡಾಕೂಟವನ್ನು ಹಮ್ಮಿಕೊಂಡಿರುವುದಾಗಿ ಹೇಳಿದ ಪೌರಾಯುಕ್ತರು, ಪೌರ ಕಾರ್ಮಿಕರ ದಿನಾಚರಣೆಯಲ್ಲಿ ವಿಜೇತರಿಗೆ ಬಹುಮಾನಗಳನ್ನು ವಿತರಿಸುವುದಾಗಿ ಹೇಳಿದರು. ಕಚೇರಿಯ ಸಿಬ್ಬಂದಿ ಮತ್ತು ಪೌರ ಕಾರ್ಮಿಕರಿಗಾಗಿ ಹಮ್ಮಿಕೊಂಡಿದ್ದ ಕ್ರೀಡಾಕೂಟದಲ್ಲಿ ಕ್ರಿಕೆಟ್, ಕಬಡ್ಡಿ, ಜಾವಲಿನ್ ಥ್ರೋ, ಗುಂಡು ಎಸೆತ, 100 ಮೀಟರ್ ಓಟದ ಸ್ಪರ್ಧೆ, ಚೆಂಡು ಎಸೆತ, ಮ್ಯೂಸಿಕಲ್ ಚೇರ್, ಚಮಚದಲ್ಲಿ ನಿಂಬೆಹಣ್ಣು ಇಟ್ಟು ಬಾಯಲ್ಲಿ ಸಿಕ್ಕಿಸಿಕೊಂಡು ಓಡುವುದು, ಟೆನ್ನಿಸ್ ಬಾಲ್ ಎಸೆತ ಸೇರಿದಂತೆ ಹಲವಾರು ಕ್ರೀಡೆಗಳನ್ನು ಹಮ್ಮಿಕೊಂಡಿದ್ದು, ಎಲ್ಲ ನೌಕರರು ಭಾಗವಹಿಸಿದ್ದು ವಿಶೇಷವಾಗಿತ್ತು. ಇನ್ನು ಸಮಾರಂಭದಲ್ಲಿ ನಗರಸಭೆಯ AW ನಾಗರಾಜ್, JE ಪ್ರಸಾದ್ ರೆಡ್ಡಿ, ಆರೋಗ್ಯಾಧಿಕಾರಿ ಆರತಿ ಮತ್ತು ವಿಜಯಕುಮಾರ್, ನಗರಸಭೆಯ ನೀರು ಸರಬರಾಜು ಮತ್ತು ಒಳಚರಂಡಿಯ ಉಸ್ತುವಾರಿಯ CK ಬಾಬು, ಪೌರ ಕಾರ್ಮಿಕರ ಸಂಘದ ಪದಾಧಿಕಾರಿಗಳು ಸಹ ಭಾಗವಹಿಸಿದರು. ಕ್ರೀಡೆಗಳನ್ನು ನಡೆಸುವ ಉಸ್ತುವಾರಿಯನ್ನು ಪೌರ ಕಾರ್ಮಿಕರ ಸಂಘ ವಹಿಸಿಕೊಂಡಿದ್ದು, ಸರ್ಕಾರಿ ಶಾಲೆಗಳ ದೈಹಿಕ ಶಿಕ್ಷಕರು ಕ್ರೀಡೆಗಳನ್ನು ನಡೆಸಿಕೊಡುವ ಮೂಲಕ ಸಹಕಾರ ನೀಡಿದರು. ಈ ದಿನ ಕ್ರೀಡಾಕೂಟವನ್ನು ಏರ್ಪಡಿಸಿದ್ದಾರೆ ಕಾರ್ಮಿಕರ ಪರವಾಗಿ. 24-25ರ ಈ ವರ್ಷದ ಇದು ಪೌರ ಕಾರ್ಮಿಕರಿಗೆ ಇಲ್ಲಿ ಒಂದು ಕ್ರೀಡೆಯನ್ನು ಏರ್ಪಡಿಸಿದ್ದಾರೆ. ಈ ಕ್ರೀಡೆಯಿಂದ ಅವ್ರಿಗೂ ಆರೋಗ್ಯ ಚೆನ್ನಾಗಿರುತ್ತೆ, ಉಲ್ಲಾಸವಾಗಿರುತ್ತೆ. ಅದಕ್ಕಿಂತ ನಮ್ಮ ನಗರಸಭೆಯಿಂದ ನಾವು ಸಹ ಎಲ್ಲ ಸಹ 20 ಡೇಟ್ ಯಾವ ಸರದ 20 ಸೆಪ್ಟೆಂಬರ್ 23ನೇ ತಾರೀಕು ನಮ್ಮ ಎಲ್ಲ ಸದಸ್ಯರೊಂದಿಗೆ ಇಲ್ಲಿ ಪೌರ ಕಾರ್ಮಿಕರ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿದೆ. ಆದೇಶದಂತೆ ಪ್ರತಿ ವರ್ಷ ಸೆಪ್ಟೆಂಬರ್ 23ರಂದು ಪೌರ ಕಾರ್ಮಿಕರ ದಿನಾಚರಣೆ ಆಚರಿಸಬೇಕಂತ ಮಾನ್ಯ ಮುಖ್ಯಮಂತ್ರಿಗಳ ಆದೇಶವಿರುವುದರಿಂದ ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅವರ ಆರೋಗ್ಯ ದೃಷ್ಟಿಯಿಂದ ಮತ್ತು ಪ್ರತಿದಿನ ಕೆಲಸ ಮಾಡ್ತಿರ್ತಾರೆ, ಅವರ ಒಂದು ಮನೋಲ್ಲಾಸಕ್ಕಾಗಿ ನಾವು ಕ್ರೀಡಾಕೂಟವನ್ನು ಈ ದಿನ ನಾವು ನಗರಸಭೆ ವತಿಯಿಂದ ಹಮ್ಮಿಕೊಂಡಿದ್ದೇವೆ. ಈ ಒಂದು ಕ್ರೀಡಾಕೂಟದಲ್ಲಿ ಗೌರವಾನ್ವಿತ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸಹ ಭಾಗವಹಿಸಿ ಅವರಿಗೆ ಉತ್ತೇಜನ ನೀಡೋದರೊಂದಿಗೆ ಈ ಕ್ರೀಡಾಕೂಟವನ್ನು ಉದ್ಘಾಟನೆ ಮಾಡಲಿಕ್ಕೆ ನಾವು ಕೇಳಿದಾಗ ಅವರು ಸಂತೋಷವಾಗಿ ಒಂದು ಉದ್ಘಾಟನೆ ಮಾಡ್ತಿದ್ದಾರೆ. ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಸಹ ನಾವು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ವಿ. ಅವರು ಹೊರ ರಾಜ್ಯಕ್ಕೆ ನಿಮಿತ್ತ ಹೋಗಿರೋದ್ರಿಂದ ಅವರು ಸಹ ಅಲ್ಲಿಂದಾನೇ ಶುಭಾಶಯಗಳು ತಿಳಿಸಿದ್ದಾರೆ. ಸೊ ಅವ್ರಿಗೂ ಸಹ ನಗರಸಭೆ ವತಿಯಿಂದ ನಾವು ಧನ್ಯವಾದಗಳನ್ನು ತಲುಪಿಸಲಿಕ್ಕೆ ಇಷ್ಟಪಡ್ತೀವಿ. ಸೊ ಇವತ್ತು ಎಲ್ಲ ಕ್ರೀಡಾಕೂಟದಲ್ಲಿ ಭಾಗವಹಿಸಿರೋಂಥ ಎಲ್ಲ ಕ್ರೀಡಾಪಟುಗಳಿಗೂ ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ, ಅದೇ ರೀತಿಯಾಗಿ ಚೆನ್ನಾಗಿ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಅವರು ಯಶಸ್ವಿಗೊಳಿಸಬೇಕು. ಅದೇ ರೀತಿಯಾಗಿ ತಮ್ಮ ಆರೋಗ್ಯವನ್ನು ಸಹ ಚೆನ್ನಾಗಿಟ್ಕೋಬೇಕು ಅಂತ ನಾನು ಹೇಳ್ತೀನಿ. ಈ ಕ್ರೀಡಾಕೂಟಕ್ಕೂ ಗೌರವಾನ್ವಿತ ಎಲ್ಲ ಸದಸ್ಯರಿಗೂ ನಾವು ಇವತ್ತು ಆಹ್ವಾನಿಸಿದ್ದೇವೆ. ಮೋಸ್ಟ್ಲಿ ಅವರು ಬರ್ತಾರೆ. ಸೊ ಸೋಮವಾರ ನಾವು 10:30 ಗಂಟೆಗೆ ಅಧ್ಯಕ್ಷತೆಯಲ್ಲಿ ಕಚೇರಿಯಲ್ಲಿ ನಾವು ಒಂದು ಸಣ್ಣ ಕಾರ್ಯಕ್ರಮವನ್ನು ಸಹ ಇಟ್ಕೊಂಡಿದ್ದೀವಿ. ಎಲ್ಲ ಗೌರವಾನ್ವಿತ ನಗರಸಭಾ ಸದಸ್ಯರು ಮತ್ತು ನಾಮನಿರ್ದೇಶಿತ ಸದಸ್ಯರು ಹಾಗೂ ಪೌರ ಕಾರ್ಮಿಕರ ಒಂದು ಹಿತಾಸಕ್ತಿ ಬಯಸುವ ಎಲ್ಲ ನಾಗರಿಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರನ್ನು ಶುಭಾಶಯವನ್ನು ತರಿಸಬೇಕಂತ ನಾನು ಈ ಮೂಲಕ ನಾಗರಿಕರಲ್ಲಿ ಮನವಿ ಮಾಡ್ತೇನೆ. ಸೊ ಅದೇ ರೀತಿಯಲ್ಲಿ ನಿಮ್ಮಲ್ಲಿ ಮತ್ತೊಂದು ಮನವಿ ಮಾಡ್ತೇನೆ, ಪೌರ ಕಾರ್ಮಿಕರು ನಿಮ್ಮಲ್ಲಿ ಬಂದಾಗ ದಯವಿಟ್ಟು ಅವರಿಗೆ ಕಸವನ್ನು ರೋಡಲ್ಲಿ ಇಲ್ಲಾಂದರೆ ಅಲ್ಲಿ ಚೆಲ್ಲದೆ ಕೊಡಿ. ನೀವು ಲಕ್ಷಾಂತರ ಜನ ಇದ್ದೀರಾ, ನಮ್ಮ ಪೌರ ಕಾರ್ಮಿಕರು 100 ಜನ ಅಷ್ಟೇ ಇದ್ದೀವಿ. ನೀವು ಒಂದು ಕೊಡೋಂಥ ತ್ಯಾಜ್ಯವನ್ನು ವಿಂಗಡಿಸಿ ಕೊಟ್ಟರೆ ಅದರಿಂದ ಅವರ ಆರೋಗ್ಯನೂ ಸಹ ಕಾಪಾಡ್ತದೆ, ನಗರವನ್ನು ಸ್ವಚ್ಛವಾಗಿ ಸಹ ಇಡಲಿಕ್ಕೆ ನಮ್ಗೆ ಅನುಕೂಲ ಆಗ್ತದೆ. ದಯವಿಟ್ಟು ಹಸಿ ಕಸ ಒಣ ಕಸವನ್ನು ವಿಂಗಡಿಸ್ಕೊಡಿ, ಪೌರ ಕಾರ್ಮಿಕರ ಜೊತೆ ಸಹಕರಿಸಿ ಅಂತ ನಾನು ನಾಗರಿಕರಲ್ಲಿ ಮನವಿ ಮಾಡ್ತೀನಿ.